ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಪವಿತ್ರ. ಇವತ್ತು ಮೆಂತ್ಯ ದೋಸೆನ ಮಾಡ್ತಾಯಿದ್ದೀನಿ. ಮೆಂತ್ಯ ದೋಸೆಗೆ ಇವಾಗ ನೋಡಿ ಅಕ್ಕಿಯನ್ನು ನೆನೆಸಿಡ್ತಾಯಿದ್ದೀನಿ. ನೆನೆಸಿಡ್ಬೇಕು ಅಕ್ಕಿಯನ್ನು. ಬೆಳಗ್ಗೆ ಮಾಡ್ತೀನಿ ಅಂದರೆ ನೈಟೇ ನೆನೆಸಿಡಬೇಕು, ನೈಟ್ ಮಾಡ್ತೀನಿ ಅಂದರೆ ಬೆಳಗ್ಗೆನೇ ನೆನೆಸಿಡಬೇಕು. ನಾನು ನೈಟಿಗೆ ಮಾಡ್ತಾಯಿದ್ದೀನಿ ಮೆಂತ್ಯ ದೋಸೆನ, ಅದಕ್ಕಾಗಿ ಬೆಳಗ್ಗೆ ನೆನೆಸಿಟ್ಟಿದ್ದೆ. ಇವಾಗ ನೋಡಿ ಸಂಜೆ ನಾನು ಮಿಕ್ಸಿನ ಮಾಡ್ಕೋತಾ ಇದ್ದೀನಿ. ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಮೆಂತ್ಯ ಹಾಕ್ಕೊಂಡೆ. ಮೆಂತ್ಯ ಜೊತೆ ಅಕ್ಕಿ, ಸ್ವಲ್ಪ ಅನ್ನ ಹಾಕ್ಕೋಬೇಕು. ತುಂಬಾ ಒಳ್ಳೆಯದು ಮೆಂತ್ಯ ತಿನ್ನೋದ್ರಿಂದ. ಇವಾಗ ಮೆಂತ್ಯನೇ ಡೈರೆಕ್ಟ್ ತಿನ್ನೋಕ್ಕಾಗಲ್ಲ, ಅದಕ್ಕಾಗಿ ಈ ಥರದ್ರಲ್ಲಿ ಹಿಂಗೆ ಮಾಡಿಕೊಂಡು ತಿಂದರೆ ತುಂಬ ಒಳ್ಳೆಯದು. ನಾನು ಮಿಕ್ಸಿ ಮಾಡ್ಕೊಂಡಾಯಿತು. ಇಲ್ಲಿ ನೋಡಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಮಿಕ್ಸಿ ಮಾಡಿ ಇಟ್ಕೊಂಡು ಇವಾಗ ಈರುಳ್ಳಿ ಚಟ್ನಿ, ಮೆಂತ್ಯ ದೋಸೆಗೆ ಈರುಳ್ಳಿ ಚಟ್ನಿ ಮಾಡ್ತಾಯಿದ್ದೀನಿ. ಈರುಳ್ಳಿ ಚಟ್ನಿ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಈರುಳ್ಳಿ ಚಟ್ನಿಗೆಲ್ಲ ಹೆಚ್ಚಿಟ್ಕೊಂಡಿದ್ದೆ. ಈರುಳ್ಳಿನ ಒಂದು 4-5 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕಟ್ ಮಾಡಿ ಇಟ್ಕೊಂಡು ನೋಡಿ, ಇಲ್ಲಿ ಬಾಳೆನ ಇಟ್ಕೊಂಡೆ. ಬಾಳೆಗೆ ಎಣ್ಣೆ ಹಾಕ್ಕೊಂಡು ಇವಾಗ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೋಬೇಕಿತ್ತು, ನಾನು ಮರ್ತೋಯ್ತು. ಹಾಗಾಗಿ ಆಮೇಲೆ ಹಾಕೋಣ ಅಂದ್ಕೊಂಡು ಇವಾಗ ಇದನ್ನು ಹಾಕ್ಕೊಂಡೆ. ಬೆಳ್ಳುಳ್ಳಿ ಹಾಕ್ಕೊಂಡು ನಂಗೆ ತಕ್ಷಣ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕದು. ಚೆನ್ನಾಗಿ ಫ್ರೈ ಆದಮೇಲೆ, ನಾನು ಈರುಳ್ಳಿ ಚಟ್ನಿನ ಫಸ್ಟ್ ಟೈಮೇ ಮಾಡಿರೋದು, ಆದರೆ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಇಲ್ಲಿ ನೋಡಿ ವಿಡಿಯೋನ ಸ್ವಲ್ಪ ಈ ಥರ ವಿಡಿಯೋ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಗೊತ್ತೇ ಆಗಿಲ್ಲ. ಹಾಗಾಗಿ ಅದನ್ನೇ ಹಾಕ್ತಾಯಿದ್ದೀನಿ, ಮತ್ತು ವಿಡಿಯೋ ಇರಲಿಲ್ಲ. ಇಲ್ಲಿ ನೋಡಿ ಖಾರ ಪುಡಿ ಹಾಕ್ಕೋತಾ ಇದ್ದೀನಿ. ಖಾರ ಪುಡಿ ಹಾಕ್ಕೊಂಡಾದ್ಮೇಲೆ ಇದು ಹುಣಸೆ ಹಣ್ಣು, ಸ್ವಲ್ಪ ಬೆಲ್ಲ ಅದೆಲ್ಲ ಹಾಕ್ಕೋಬೇಕು. ಹಾಕ್ಕೊಂಡು ಈ ಥರ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಆದಮೇಲೆ ಸ್ವಲ್ಪ ಆರಕ್ಕೆ ಬಿಡ್ತೀನಿ. ಆರಕ್ಕೆ ಬಿಟ್ಮೇಲೆ ಅದನ್ನು ನೋಡಿ ಈ ಥರ ಮಿಕ್ಸಿ ಮಾಡ್ಕೋಬೇಕು. ಇವಾಗ ನೋಡಿ ಕಡಲೆಬೇಳೆನ ನೆನಪಿರಲಿಲ್ಲಲ್ಲ, ಅದಕ್ಕೆ ಇವಾಗ ಕಡಲೆಬೇಳೆ ಉದ್ದಿನಬೇಳೆ ಫ್ರೈ ಮಾಡಿ ಹಾಕ್ಕೋತಾ ಇದ್ದೀನಿ. ಅದನ್ನು ಹಾಕ್ಕೊಬಂದು ಮಿಕ್ಸಿ ಮಾಡ್ಕೋಬೇಕು. ಇವಾಗ ಅದನ್ನು ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಒಗ್ಗರಣೆ ಕೊಡ್ತಾಯಿದ್ದೀನಿ. ಅದಕ್ಕೆ ಸಾಸಿವೆ, ಇಂಗು, ಜೀರಿಗೆ ಹಾಕ್ಕೊಂಡು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಒಗ್ಗರಣೆ ಕೊಡಬೇಕಷ್ಟೇ. ಮನೆಯಲ್ಲಿ ವೆಜಿಟೇಬಲ್ಸ್ ಇಲ್ಲ, ಅದೇನು ತೆಂಗಿನಕಾಯಿ ಇಲ್ಲ ಆ ಥರ ಅನ್ನೋ ಟೈಮಲ್ಲಿ, ಆಲೂಗಡ್ಡೆ ಇಲ್ಲ ಅನ್ನೋ ಟೈಮಲ್ಲಿ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು ಸಲ ಮಾಡ್ಕೊಳ್ಳಿ. ಮಿಕ್ಸಿನೂ ತೊಳೆದು ಸ್ವಲ್ಪ ಹಾಕ್ಕೊಂಡು ಈ ಥರ ಕೈ ಆಡ್ತಾಯಿದ್ದೀನಿ. ಕೈ ಆಡಿದರೆ ಮುಗೀತು. ಇನ್ನೇನು ಒಗ್ಗರಣೆಗೆ ಕಡಲೆಬೇಳೆ ಹಾಕ್ಕೊಳ್ಳೋರು ಹಾಕ್ಕೋತಾರೆ, ನಾನು ಹಾಕ್ಕೊಂಡಿಲ್ಲ ಅಷ್ಟೇ. ಇಲ್ಲಿ ದೋಸೆ ಹಾಕೋಣ ಅಂತ ದೋಸೆಗೆ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪಷ್ಟೇ ಹಾಕ್ಕೊಂಡಿರೋದು, ಮತ್ತಿನ್ನೇನು ಸೋಡಾ ಏನೂ ಹಾಕ್ಕೊಂಡಿಲ್ಲ, ಅಷ್ಟೇ. ಉಪ್ಪು ಹಾಕ್ಕೊಂಡು ಕೈ ಆಡಿಕೊಂಡು ಈ ಥರ ನೀಟಾಗಿ ಕೈ ಆಡ್ಕೋಬೇಕು. ಅನ್ನ ಎಲ್ಲ ಹಾಕಿ ಇಟ್ಟಿರೋದೆಲ್ಲ ಇರುತ್ತಲ್ಲ, ನೀಟಾಗಿ ಕೈ ಆಡ್ಕೋಬೇಕು. ಇಲ್ಲಿ ಗ್ಯಾಸ್ ಮೇಲೆ ಹಂಚಿಟ್ಟಿದ್ದೀನಿ. ಹಂಚಿಟ್ಟು ಇಲ್ಲಿ ಈರುಳ್ಳಿ ಹಾಕಿ ತಿಕ್ಕೋಬೇಕು. ಈರುಳ್ಳಿ ಈ ಥರ ಹಾಕಿ ತಿಕ್ಕೊಂಡ್ರೆ ದೋಸೆ ಚೆನ್ನಾಗಿ ಎದ್ದು ಬರ್ತವೆ. ಈರುಳ್ಳಿ ಹಾಕಿ ತಿಕ್ಕೊಂಡು ಇವಾಗ ದೋಸೆ ಹಾಕ್ತಾಯಿದ್ದೀನಿ. ನೋಡಿ, ತುಂಬ ತಿಳು ಅಂತ ಬರಲ್ಲ ಇದು ದೋಸೆ, ದಪ್ಪ ಮೀಡಿಯಮಾಗಿ ಬರುತ್ತೆ. ತಿಳು ಹಾಕ್ಕೊಂಡ್ರೂ ಚೆನ್ನಾಗಿರಲ್ಲ, ಸ್ವಲ್ಪ ಮೀಡಿಯಮಾಗಿ ಹಾಕ್ಕೋಬೇಕಷ್ಟೇ. ರೋಸ್ಟು ಮಾಡಬಾರ್ದು, ಹಾಗೆ ಬೇಗ ತೆಗಿಬೇಕಷ್ಟೇ. ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ಮೆಂತ್ಯ ಹಾಕ್ಕೋಬೋದು. ನಾನು ಸ್ವಲ್ಪ ಕಡಿಮೆನೇ ಆಯಿತು. ಇನ್ನು ಮೆಂತ್ಯ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಗೊತ್ತೇ ಆಗಲ್ಲ, ಅಷ್ಟೊಂದು ಕೈ ಅನಿಸಲ್ಲ, ಏನಿಲ್ಲ, ಚೆನ್ನಾಗಿರುತ್ತೆ. ಕಾಯಿ ಚಟ್ನಿ ಜೊತೆನೂ ಚೆನ್ನಾಗಿರುತ್ತೆ. ನಾವು ಕಾಯಿ ಚಟ್ನಿನೂ ಮಾಡ್ಕೊಂಡ್ವಿ ಈರುಳ್ಳಿ ಚಟ್ನಿ ಜೊತೆಗೆ. ಇಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ. ಮೆಂತ್ಯ ದೋಸೆ ಜೊತೆ ತುಪ್ಪನೇ ಚೆನ್ನಾಗಿರುತ್ತೆ, ತುಪ್ಪನೇ ಹಾಕ್ಕೊಳ್ಳಿ. ಇವಾಗ ನೋಡಿ ದೋಸೆನ ತೆಗಿತಾ ಇದ್ದೀನಿ. ಚೆನ್ನಾಗಿ ಬನ್ನಿ ದೋಸೆ ತಿನ್ನೋಣ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.